ವೆಲ್ಕಮ್ ಬ್ಯಾಕ್. ಶಿವರಾಮ್ ಕಾರಂತ ಬಡಾವಣೆಗೆ ನಿರ್ಮಾಣ ಸಂಬಂಧ ಬಿಡಿಎ ಅಧಿಕಾರಿಗಳ ನಡೆಗೆ ರೈತರು ಸಿಡಿದೆದ್ದಿದ್ದಾರೆ. ಪೊಲೀಸರನ್ನ ಮುಂದಿಟ್ಕೊಂಡು ಜೆಸಿಬಿಗಳ ಮೂಲಕ ಧ್ವಂಸ ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ. ರೈತರ ಪರ ಅನ್ನೋ ಸರ್ಕಾರಕ್ಕೆ ನಮ್ ಗೋಳು ಕೇಳ್ತಾ ಇಲ್ವಾ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರ ತೀವ್ರ ವಿರೋಧದ ನಡುವೆಯೂ ಜೆಸಿಬಿಗಳ ಅಬ್ಬರ. ನಿನ್ನೆ ಹೈಡ್ರಾಮಾ ಬಳಿಕ ಇಂದು ಪೊಲೀಸ್ ಸರ್ಪಗಾವಲು. ಬಿಡಿಎ ಶಿವರಾಮ್ ಕಾರಂತ ಬಡಾವಣೆಗೆ ನೋಟಿಫಿಕೇಶನ್ ಮಾಡಿದ್ದ ಜಾಗದಲ್ಲಿ ಬಡಾವಣೆ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ. ಹೀಗಾಗಿ ದಾಸರಹಳ್ಳಿ ಹಾಗೂ ಯಲಹಂಕ ಭಾಗದಲ್ಲಿ ಬಿಡಿಎ ಅಧಿಕಾರಿಗಳು ಕಾರ್ಯಾಚರಣೆ ಮಾಡಿದ್ದಾರೆ. ಆದರೆ ಪರಿಹಾರ ನೀಡದೆ ಕಾಮಗಾರಿ ಮಾಡುತ್ತಿದ್ದಾರೆ ಅಂತ ಪ್ರತಿಭಟನೆ ಮಾಡಿದ್ದ ಜನರ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ಎಂದು ಪ್ರತಿಭಟನೆಗೆ ಮುಂದಾಗಿದ್ದ ರೈತರನ್ನ ಪೊಲೀಸರು ತಡೆದು ಕಾಮಗಾರಿ ನಡೆಸಲಾಯಿತು. ಬಿಡಿಎ ಅಧ್ಯಕ್ಷ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ರೈತರ ಗೋಳು ಕೇಳಿಸುತ್ತಿಲ್ಲ ಎಂದು ಜೆಡಿಎಸ್ ಮುಖಂಡ ಮುನೇಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸ್ಥಳೀಯ ಶಾಸಕರು ಇದನ್ನೆಲ್ಲ ನೋಡ್ಕೊಂಡು ಕಣ್ಮುಚ್ಕೊಂಡು ಕೂತಿದ್ದಾರೆ. ಇದಕ್ಕೆ ನಾವು ಯಾವುದ್ರ ವಿರುದ್ಧ ಸುಪ್ರೀಂ ಕೋರ್ಟ್ ವಿರುದ್ಧನೂ ಪ್ರತಿಭಟನೆ ಇಲ್ಲ, ಯಾರ ವಿರುದ್ಧನೂ ಪ್ರತಿಭಟನೆ ಇಲ್ಲ. ನಮಗೆ ಬೇಕಾಗಿರೋದು ಒಂದೇ, ಅವ್ರಿಗೆ ರೈಟಿಂಗ್ ಅಲ್ಲಿ ಕೊಡಿ. ನೀವು ರೈತರಿಗೆ ಏನು ಕೊಡ್ತೀರಾ, ಎಷ್ಟು ದಿವಸದಲ್ಲಿ ಕೊಡ್ತೀರಾ, ಅದನ್ನ ರೈಟಿಂಗ್ ಅಲ್ಲಿ ಕೊಟ್ರೆ ನಮ್ಗೇನು ಅಭ್ಯಂತರ ಇಲ್ಲ. ಸುಪ್ರೀಂ ಕೋರ್ಟ್ ತೀರ್ಮಾನದಂತೆ ಬಡಾವಣೆ ನಿರ್ಮಾಣಕ್ಕೆ ಭೂಮಿ ಬಿಟ್ಟು ಕೊಡಲು ರೈತರು ಒಪ್ಪಿದ್ದಾರೆ. ಆದರೆ ಬಿಡಿಎ ಬೇಜವಾಬ್ದಾರಿ ನಡೆಗೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಿಹಾರ ನೀಡುವ ವಿಚಾರದಲ್ಲಿ ಬಿಡಿಎ ಅಧಿಕಾರಿಗಳು ಕ್ಲಾರಿಟಿ ಕೊಟ್ಟಿಲ್ಲ. ನಮ್ಮ ಜಮೀನಿನ ಬೆಲೆ ಸದ್ಯದ ಮಾರ್ಕೆಟ್ ರೇಟ್ 4 ರಿಂದ 5 ಕೋಟಿ ಇದೆ. ಬಿಡಿಎನವರು 2008ರ ದರದಲ್ಲಿ ಎಕರೆಗೆ 70 ರಿಂದ 80 ಲಕ್ಷ ಕೊಡೋಕೆ ಬರ್ತಾ ಇದ್ದಾರೆ ಅನ್ನೋದು ರೈತರ ವಾದ. ನಾವು ಪರಿಹಾರವಾಗಿ 60-40 ಅನುಪಾತದಲ್ಲಿ ಸೈಟ್ ಕೇಳಿದ್ದೇವೆ. ನಮ್ಮ ಜಮೀನಿನಲ್ಲೇ ಸೈಟ್ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ. ಅದರ ಬಗ್ಗೆಯೂ ಕ್ಲಾರಿಟಿ ಇಲ್ಲ ಅಂತಿದ್ದಾರೆ ಜನ. ರೈತರು ಜಾಗ ಫಸ್ಟ್ ರೈತರಿಗೆ ತೋರಿಸ್ಬಿಡ್ಬೇಕು. ಅವ್ರ ಜಾಗ ನಿನ್ನ ಜಾಗದಲ್ಲಿ ನೀನು ಕೊಟ್ಟಿದ್ದೀನಿ ತಗೊಳಪ್ಪ, ನೀವು ಹೋಗಿ ರಿಜಿಸ್ಟರ್ ಮಾಡ್ಕೋ. ಇವ್ರು ಏನೂ ಕೊಡ್ತೀರಾ, ನಾವು ಮಾರಕ್ಕೂ ಬಿಡಲ್ಲ, ಇಲ್ಲಿ ಏನು ಮಾಡಲ್ಲ, ಮಾಡಕ್ಕೆ ಬಿಡ್ತೀರಾ, ಈ ಥರ ತೊಂದರೆ ಕೊಡ್ತಾ ಇದ್ದಾರೆ. ನೀವು NGT ವಯೋಲೇಷನ್ ಮಾಡಿ ಯಾಕೆ ಆ ಥರ? 15 ವರ್ಷ ಆಗಿದೆ. ರೈತರನ್ನ ಕರೀರಿ. ಇವತ್ತು 10 ಕ್ವಿಂಟಲ್ ಅಪಾರ್ಟ್ಮೆಂಟ್ ಕಟ್ಟೋನು 100 ಪೇಜ್ ಅಗ್ರಿಮೆಂಟ್ ಮಾಡ್ತಾನೆ. 10 ಕೋಟಿ 20 ಕೋಟಿ ಆಸ್ತಿಗಳನ್ನ ನಿಮಗೆ ಬಂದು ಕ್ರಯ ಮಾಡ್ಕೊಡಕ್ಕಾಗತ್ತಾ? ನಮಗೊಂದು ಅಗ್ರಿಮೆಂಟ್ ಮಾಡಿಕೊಡಿ, ಟೈಮ್ ಲೈನ್ ಕೊಡಿ. ಆ ಟೈಮ್ ಲೈನ್ ಆಗಿಲ್ಲ ಅಂದರೆ LD ಕ್ಲಾಸ್ ಕೊಡಿ, ಲಿಕ್ವಿಡ್ ಡ್ಯಾಮೇಜಸ್ ಕ್ಲೇಮ್ ಮಾಡ್ತೀವಿ ನಾವು ಕೋರ್ಟಲ್ಲಿ. ಯಲಹಂಕ ಹಾಗೂ ದಾಸರಹಳ್ಳಿ ಕ್ಷೇತ್ರದ ಸುಮಾರು 3500 ಎಕರೆಯಲ್ಲಿ ಶಿವರಾಮ ಕಾರಂತ ಬಡಾವಣೆ ನಿರ್ಮಾಣ ಮಾಡಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೆ ತಲೆಬಾಗಿರುವ ರೈತರು ಭೂಮಿ ಬಿಟ್ಟು ಕೊಡಲು ರೆಡಿ ಇದ್ದಾರೆ. ಪರಿಹಾರ ವಿಚಾರದಲ್ಲಿ ಗೊಂದಲ ನಿವಾರಣೆಯನ್ನು ಬಿಡಿಎ ಮಾಡಬೇಕಿದೆ. ಶಿವಪ್ರಸಾದ್, ನ್ಯೂಸ್ 18, ಬೆಂಗಳೂರು.